ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಚಾರ ಮಾಲಿಕೆಗೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ ಮೂರ್ತಿ KG. ಹುಟ್ಟಿದ್ದು ಬೆಳೆದಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ. ಓದಿದ್ದು ಕೆಲಸ ಮಾಡಿದ್ದು ಹಲವಾರು ಸ್ಥಳಗಳಲ್ಲಿ, ಹಲವಾರು ಸಂಸ್ಥೆಗಳಲ್ಲಿ, ಹಲವಾರು ವಿಭಾಗಗಳಲ್ಲಿ. ನನ್ನ ಈಗಿನ ಕಾರ್ಯಸ್ಥಾನ ಬೆಂಗಳೂರು. ಇವತ್ತು ನಾನು ನಿಮ್ಮೊಡನೆ ಹಂಚಿಕೊಳ್ಳಲಿರುವ ವಿಚಾರಧಾರೆ ನಿಮ್ಮೊಳಗಿನ ಅದ್ಭುತ ಶಕ್ತಿಯ ಅನಾವರಣ. ಸ್ನೇಹಿತರೆ, ಈ ಮಾತನ್ನು ಕೇಳಿದಾಗ ತಮಗೆ ಆಶ್ಚರ್ಯ ಆಗಬಹುದು. ಅದೇನದು ಅದ್ಭುತ ಶಕ್ತಿಯ ಅನಾವರಣ ಅಂಥೇಳಿ. ಸಾಮಾನ್ಯವಾಗಿ ನಾವು ಯಾವುದೇ ವಿಷಯವನ್ನು ವಿಮರ್ಶಿಸುವಾಗ ಗೊತ್ತಿರುವ ವಿಷಯದಿಂದ ಗೊತ್ತಿರದ ವಿಷಯಕ್ಕೆ ನಾವು ಆಲೋಚನೆಯನ್ನು ಹರಿಸ್ತೀವಿ. ಉದಾಹರಣೆಗೆ ಯಾವುದಾದ್ರೂ ಒಂದು ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ಹೇಳಿ ಕೇಳಿದರೆ ನಾವು ಅವರಿಗೆ ಆ ಸ್ಥಳಕ್ಕೆ ಹತ್ತಿರವಾದಂಥ ಅಥವಾ ಅವರಿಗೆ ಗೊತ್ತಿರುವಂತಹ ಒಂದು ಸ್ಥಳವನ್ನು ಅವರಿಂದ ತಿಳಿದುಕೊಂಡು ಅಲ್ಲಿಂದ ನೀನು ಮುಂದೆ ಹೋಗಪ್ಪ, ಎಡಕ್ಕೆ ಹೋಗು, ಬಲಕ್ಕೆ ಹೋಗು, ಈ ರೀತಿ ಅವರಿಗೆ ತಿಳಿಸಿದಾಗ ಗೊತ್ತಿಲ್ಲದೆ ಇರತಕ್ಕಂಥ ಸ್ಥಳ ಕೂಡ ಅವರಿಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಯಾವುದೇ ವಿಷಯವನ್ನು ನೋನ್ ಇಂದ ಅನ್ನೋನ್ ಕಡೆಗೆ ಆಲೋಚನೆಯನ್ನು ಹರಿಸಿದಾಗ ಗೊತ್ತಿರುವ ವಿಚಾರದ ವಿಸ್ತೀರ್ಣತೆ ಹೆಚ್ಚಾಗ್ತಾ ಹೋಗುತ್ತೆ. ಅನ್ನೋನ್ ವರ್ಲ್ಡ್ ಕೂಡ ನಮಗೆ ನೋನ್ ವರ್ಲ್ಡ್ ಆಗುತ್ತೆ. ಆದ್ದರಿಂದ ನಾನು ತಮ್ಮಲ್ಲಿಯ ಅದ್ಭುತ ಶಕ್ತಿಯ ಅನಾವರಣದ ಬಗ್ಗೆ ವಿಚಾರ ಮಾಡುವಾಗ ನಿಮ್ಮ ಒಂದು ಗಮನಕ್ಕೆ ಬಂದಿರುವಂಥ, ನಿಮ್ಮ ಮನಸ್ಸಿಗೆ ಭಾಸವಾಗುವಂತಹ ಕೆಲವೊಂದು ವಿಷಯಗಳನ್ನು ಇಲ್ಲಿ ಪ್ರಸ್ತುತಪಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಉದಾಹರಣೆಗೆ, ನಿಮ್ಮ ಸ್ನೇಹಿತರಲ್ಲೇ ಕೆಲವರನ್ನ ನೀವು ನೋಡಿದಾಗ ಅಥವಾ ನಿಮ್ಮ ಸುತ್ತಮುತ್ತಲಿನ ಕೆಲವೊಂದು ವ್ಯಕ್ತಿಗಳನ್ನು ಗಮನಿಸಿದಾಗ ನಿಮಗೆ ಅನ್ನಿಸ್ತಾ ಹೋಗಬಹುದು, ಅವರಿಗೆ ಅಷ್ಟೊಂದು ಉತ್ಸುಕತೆ ಎಲ್ಲಿಂದ ಬರುತ್ತೆ? ಬೆಳಗಿಂದ ಸಂಜೆವರೆಗೂ ನಿರಾಯಾಸವಾಗಿ ಓಡಾಡ್ತಾ ಇರ್ತಾರಲ್ಲ, ಅವರಿಗೆ ಆಯಾಸ ಅನ್ನೋದೇ ಇಲ್ಲವೇ? ಕಾಲಿಗೆ ಚಕ್ರ ಕಟ್ಕೊಂಡಂತೆ ಓಡಾಡ್ತಾ ಇರ್ತಾರಲ್ಲ, ಅವರಿಗೆ ಹೆದರಿಕೆ ಅನ್ನೋದೇ ಇಲ್ಲವೇ? ಅವರಿಗೆ ಇಷ್ಟೊಂದು ಜ್ಞಾನ ಎಲ್ಲಿಂದ ಬಂತು? ಈ ರೀತಿಯ ಬಗೆಯ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬಂದಿರ್ಬೋದಲ್ವ ಸ್ನೇಹಿತರೆ? ಹಾಗಾದರೆ ಅವರಿಗೆ ಅಂತಹ ಒಂದು ಉತ್ಸುಕತೆ ಎಲ್ಲಿಂದ ಬರುತ್ತೆ? ನಮ್ಮ ಒಂದು ಚರಿತ್ರೆಯನ್ನೇ ನೋಡಿದರೆ ಅಥವಾ ನಮ್ಮ ಒಂದು ಸಾಹಿತ್ಯವನ್ನು ನೋಡಿದರೆ ಅದರಲ್ಲಿ ವಿಜೃಂಭಿಸ್ತಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಯೂ ಕೂಡ, ಉದಾಹರಣೆಗೆ ಶಿವರಾಮ ಕಾರಂತರು ಇರ್ಬೋದು, ಸ್ವಾಮಿ ವಿವೇಕಾನಂದರು ಇರ್ಬೋದು, ಪ್ರಪಂಚದ ಒಂದು ವಿಷಯದಲ್ಲಿ ತಗೊಂಡ್ರೆ ರೂಸ್ವೆಲ್ಟ್ ಇರ್ಬೋದು, ಲಿಂಕಾಲ್ನ್ ಇರ್ಬೋದು, ಈ ಎಲ್ಲ ವ್ಯಕ್ತಿಗಳು ಅದ್ಭುತ ಅಲ್ವೇ ಸ್ನೇಹಿತರೆ? ಅವರ ಒಂದು ಸಾಧನೆ ನಮ್ಮನ್ನು ಯಾವಾಗಲೂ ಪ್ರೇರಣೆಗೊಳಿಸೋದಿಲ್ವ ಸ್ನೇಹಿತರೆ? ಈ ಒಂದು ಉತ್ಸಾಹಭರಿತವಾದಂಥ ವ್ಯಕ್ತಿಗಳ ಗುಂಪು ಒಂದು ಕಡೆ ಆದರೆ, ಇನ್ನು ಕೆಲವರನ್ನು ನೋಡಿದರೆ ನಮಗೇನು ಅನಿಸುತ್ತೆ? ಯಾಕೆ ಇಷ್ಟೊಂದು ನಿರುತ್ಸಾಹ? ಯಾಕೆ ಯಾವಾಗಲೂ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ? ಅವರಿಗೆ ಏನು ಶಕ್ತಿನೇ ಇಲ್ಲದೆ ಇರೋ ಥರ, ಯಾವುದರಲ್ಲೂ ಆಸಕ್ತಿನೇ ಇಲ್ಲದೆ ಇರೋ ಥರ ಮಾಡ್ತಾರಲ್ಲ, ಪ್ರತಿಯೊಂದು ವಿಷಯಕ್ಕೂ ಮರುಗ್ತಾ ಇರ್ತಾರಲ್ಲ, ಪ್ರತಿಯೊಂದು ವಿಷಯಕ್ಕೂ ಹಲುಪ್ತಾ ಇರ್ತಾರಲ್ಲ ಅಂತ ಅನಿಸೋದಿಲ್ವೇ ಸ್ನೇಹಿತರೆ? ಅವರಿಗೆ ಜೀವನದಲ್ಲೇ ಜಿಗುಪ್ಸೆ ಬಂದಿದೆಯೇನೋ ಅಂಥೇಳಿ ನಮಗನ್ಸುತ್ತೆ. ಅಂತಹ ವ್ಯಕ್ತಿಗಳ ಜೊತೆಗೆ ನಾವು ಸೇರಲಿಕ್ಕೆ ಇಷ್ಟಪಡ್ತೀವ? ಖಂಡಿತ ಇಷ್ಟಪಡೋದಿಲ್ಲ. ಯಾಕೆ ಒಂದು ಗುಂಪು ಉತ್ತರ ಧ್ರುವದ ಥರ, ಇನ್ನೊಂದು ಗುಂಪು ದಕ್ಷಿಣ ಧ್ರುವದ ಥರ ಅನ್ನೋವಂಥ ಪ್ರಶ್ನೆ ನಿಮ್ಮೆಲ್ಲರನ್ನೂ ಕಾಡೋದಿಲ್ವ ಸ್ನೇಹಿತರೆ? ಅವರೆಲ್ಲರೂ ಇರ್ತಕ್ಕಂಥದ್ದು ಒಂದೇ ಭೂಮಿ, ತಿಂತಕ್ಕಂಥದ್ದು ಒಂದೇ ಆಹಾರ, ಸೇವಿಸ್ತಕ್ಕಂಥದ್ದು ಒಂದೇ ಗಾಳಿ, ಕುಡಿತಕ್ಕಂಥದ್ದು ಒಳ್ಳೆಯ ನೀರು, ಒಂದೇ ನೀರು. ಹಾಗೆಲ್ಲ ಆದರೂ ಕೂಡ ಯಾಕೆ ಇಷ್ಟೊಂದು ವ್ಯತ್ಯಾಸ ಸ್ನೇಹಿತರೆ? ಇದು ಅವರ ಆಯ್ಕೆ ಅಂತ ನಿಮ್ಗೆ ಅನಿಸೋದಿಲ್ವೇ? ಆಯ್ಕೆಯ ವಿಚಾರ ಬಂದರೆ ನಮಗೆ ಸಕಾರಾತ್ಮಕ ಆಯ್ಕೆಗಳು ಭಾಳಷ್ಟಿದ್ದಾವೆ. ನಾವು ಆರೋಗ್ಯವಾಗಿರಲಿಕ್ಕೆ ಇಷ್ಟಪಡ್ಬೋದು, ಖುಷಿಯಾಗಿರಲಿಕ್ಕೆ ಇಷ್ಟಪಡ್ಬೋದು, ಶ್ರೀಮಂತರಾಗಲಿಕ್ಕೆ ಇಷ್ಟಪಡ್ಬೋದು, ಎಲ್ಲ ವಿಷಯಗಳಲ್ಲೂ ಸಾಧಿಸಲಿಕ್ಕೆ ಅಥವಾ ಯಶಸ್ಸನ್ನು ಗಳಿಸಲಿಕ್ಕೆ ನಾವು ಆಲೋಚನೆ ಮಾಡಬಹುದು. ಈ ಎಲ್ಲ ಆಯ್ಕೆಗಳು ನಮ್ಮದೇ ಸ್ನೇಹಿತರೆ. ಈ ರೀತಿ ಯಾರಾದರೂ ಯಶಸ್ಸನ್ನು ಗಳಿಸಿದರೆ ನಾವು ಎಷ್ಟೋ ಸಲ ಏನನ್ಬಿಡ್ತೀವಿ ಅಂತ ಹೇಳಿದರೆ, ಅವರು ಲಕ್ಕಿ ಅಂತ ಹೇಳ್ತೀವಿ, ಅವರಿಗೆ ಅದೃಷ್ಟ ಅಂತ ಹೇಳ್ತೀವಿ. ದಯವಿಟ್ಟು ನನ್ನ ಗ್ರಹಿಕೆಯಲ್ಲಿ ಹೇಳೋದಾದರೆ ಅದು ಅದೃಷ್ಟ ಅಲ್ಲ ಸ್ನೇಹಿತರೆ. ಪ್ರತಿಯೊಂದು ಯಶಸ್ಸಿನ ಹಿಂದೂ ಕೂಡ ಸಾಕಷ್ಟು ತಪಸ್ಸು ಆ ವ್ಯಕ್ತಿದು ಇರುತ್ತೆ ಅಂತೇಳಿ ನನಗನ್ಸತ್ತೆ. ಯಾವುದೇ ವ್ಯಕ್ತಿ ಛಲ ಬಿಡದ ತ್ರಿವಿಕ್ರಮನಂತೆ ತನ್ನ ಸರ್ವ ಪ್ರಯತ್ನವನ್ನು ಏಕಾಗ್ರತೆಯಿಂದ ಹಾಕಿದ್ದೇ ಆದರೆ ಅವನಿಗೆ ಯಶಸ್ಸು ಖಂಡಿತ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ಜೀವನದ ಕೆಲವೊಂದು ಉದಾಹರಣೆಗಳನ್ನೇ ನೀವು ತಗೊಳ್ಬಹುದು. ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮ ಹಿಂದಿನ ಜೀವನವನ್ನು ನೀವು ಅವಲೋಕಿಸಿದರೆ
ನಿಮಗೆ ಅನಿಸತ್ತೆ ಈ ಕೆಲಸ ನಾನು ಮಾಡಿದ್ನಾ ಅಂಥೇಳಿ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಅನಿವಾರ್ಯತೆಗೋ ಅಥವಾ ಅತ್ಯಂತ ಹುರುಪಿನಿಂದಲೋ ನೀವು ಆ ಕೆಲಸವನ್ನು ಮುಗಿಸಿಬಿಟ್ಟಿರ್ತೀರ. ಈಗ ಮತ್ತೊಮ್ಮೆ ನೀವು ಅದನ್ನು ನೋಡಿದರೆ ಹೌದಾ ನಾನು ಇಷ್ಟೆಲ್ಲ ಮಾಡಿದ್ನಾ ಅಂಥೇಳಿ ನಿಮಗೆ ಅನಿಸೋದು ಸಹಜ ಸ್ನೇಹಿತರೆ. ನಾನು ಏನು ಹೇಳ್ತೀನಪ್ಪ ಅಂತ ಹೇಳಿದರೆ, ಸಾಮಾನ್ಯವಾಗಿ ಯಾವುದೇ ವಿಷಯವನ್ನು ತಗೊಳ್ಳಿ, ನಿಮಗೆ ಅದರೊಳಗೆ ಆಗಲೇಬೇಕು ಅನ್ನೋವಂಥ ಒಂದು ಮನಸ್ಸಿದ್ರೆ ನಿಮ್ಗೆ ಆಗೇ ಆಗತ್ತೆ ಅನ್ನೋವಂಥ ಒಂದು ದೃಢ ನಂಬಿಕೆ ಇದ್ದರೆ ಆ ಕೆಲಸ ಖಂಡಿತ ಆಗತ್ತೆ ಸ್ನೇಹಿತರೆ. ನಿಮಗೆ ನಿಮ್ಮ ಇನ್ನೂ ಕೆಲವೊಂದು ಉದಾಹರಣೆಗಳನ್ನು ನೀವು ತಗೊಳ್ಬಹುದು. ಉದಾಹರಣೆಗೆ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ವಾಪಸ್ಸಾಗಿ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹಲವರಿಗೆ ಓದಲಿಕ್ಕೆ ಅನುಕೂಲ ಇಲ್ಲದೆ ಅಥವಾ ನಾವು ನಿರಂತರವಾಗಿ ವಿದ್ಯಾಧ್ಯಯನ ಮಾಡ್ತಾ ಇಲ್ಲದೆ ಇದ್ದಂಥ ಪರಿಸ್ಥಿತಿಯಲ್ಲೂ ಕೂಡ ಎಕ್ಸಾಮಿಗೆ ಒಂದು ವಾರ ಇರಬೇಕಾದ್ರೆ ಖಂಡಿತ ನಾನು ಓದಲೇಬೇಕು, ಇನ್ನೊಂದು ವಾರನೇ ಅಷ್ಟೇ ಇರೋದು, ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನಪಟ್ಟು ಏಕಾಗ್ರತೆಯಿಂದ ಓದಿ ಹೆಚ್ಚು ಅಂಕವನ್ನು ಗಳಿಸಿ ಪಾಸಾಗಿರೋವಂಥ ಉದಾಹರಣೆಗಳು ನಿಮ್ಮಲ್ಲೇ ಸಾಕಷ್ಟು ಇರ್ಬೋದು ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ನಿಮ್ಗೆ ಅನಿಸಿಲ್ವೇ, ಈ ಒಂದು ಆಸಕ್ತಿ ಅಥವಾ ಈ ಒಂದು ಏಕಾಗ್ರತೆ ಅಟ್ಲೀಸ್ಟ್ ಒಂದು ತಿಂಗಳು ಮುಂಚೆ ಬಂದಿದ್ದರೆ ನಾನು ರ್ಯಾಂಕೇ ಬಂದುಬಿಡ್ಬೋದಾಗಿತ್ತು ಅಂಥೇಳಿ. ನಾವು ಪ್ರಕೃತಿಯನ್ನು ನೋಡಿದರೂ ನಮಗೆ ಹಲವಾರು ಉದಾಹರಣೆಗಳು ಕಣ್ಣಿಗೆ ಕಾಣಿಸುತ್ತೆ ಸ್ನೇಹಿತರೆ. ಸಮುದ್ರದ ಅಲೆಗಳು ತಗ್ಗಿದಂಥವು ಮತ್ತೆ ಏಳೋದಿಲ್ವೇ ಸ್ನೇಹಿತರೆ. ಹಕ್ಕಿ ಒಂದು ಕೊಂಬೆ ಮೇಲೆ ಕೂತಾಗ ಆ ಕೊಂಬೆ ಅಲ್ಲಾಡಬಹುದು, ಆ ಕೊಂಬೆ ಶೇಕ್ ಆಗತ್ತೆ ಅಂತ ಹೇಳಿ ಹಕ್ಕಿ ಹೆದರೋದಿಲ್ಲ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಹಕ್ಕಿ ನಂಬಿರೋದು ಆ ಕೊಂಬೆಯನ್ನಲ್ಲ, ಅದರ ಬಲವಾದ ರೆಕ್ಕೆಗಳನ್ನು. ಯಾರಿಗೆ ಅವರ ಮೇಲೆ ನಂಬಿಕೆ ಇರುತ್ತೋ ಅವರು ಖಂಡಿತ ಯಾವುದಕ್ಕೂ ಹೆದರಬೇಕಾಗಲ್ಲ. ಅಂಥ ಅನಿವಾರ್ಯತೆ ಬಂದರೆ ಅಂತಹ ಒಂದು ಕೊಂಬೆಯ ಮೇಲೆ ಕೂತಂಥ ಹಕ್ಕಿ ಧೈರ್ಯವಾಗಿ ಸುರಕ್ಷಿತವಾಗಿ ಹಾರಾಡೋದಿಲ್ವೇ ಸ್ನೇಹಿತರೆ. ಇನ್ನು ನಿಮ್ಮ ಇನ್ನೊಂದೆರಡು ಉದಾಹರಣೆಗಳನ್ನು ನಾವು ಈ ಸಂದರ್ಭದಲ್ಲಿ ಅವಲೋಕನ ಮಾಡೋಣ ಅಂತ ಆದರೆ, ಈಗ ನೀವು ಕೆಲಸದಿಂದ ಬಂದಿರ್ತೀರ, ಸಾಮಾನ್ಯವಾಗಿ ಆಯಾಸ ಆಗಿರುತ್ತೆ. ಕಾಫಿ ಕುಡಿಯೋವಂಥ ಅಭ್ಯಾಸ ಇರೋರಿಗೆ ಒಂದು ಲೋಟ ಕಾಫಿ ಕುಡಿದ್ರೆ ಹೇಗೆ ಅಂಥೇಳಿ ಅನ್ನಿಸ್ತಾ ಇರುತ್ತೆ. ಆದರೆ ಮನೆಯಲ್ಲಿ ಯಾರು ಮಾಡ್ಕೊಡೋ ಅಂಥವ್ರು ಇರಲಿಲ್ಲ ಅಂತ ಹೇಳಿದರೆ ನಾವೇ ಮಾಡ್ಕೊಂಡು ಕುಡಿಯೋಕ್ಕೆ ಸೋಂಬೇರಿತನ ಆಗುತ್ತೆ. ಯಾರಾದರೂ ಒಬ್ಬರು ಒಂದು ಲೋಟ ಕಾಫಿ ಮಾಡಿಕೊಟ್ಟಿದ್ರೆ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂದರೆ ಸಾಮಾನ್ಯವಾಗಿ ಕೆಲಸ ಮುಗಿಸ್ಕೊಂಡು ಬಂದಾಗ ನಮಗೆ ದಣಿವಾಗಿರುತ್ತೆ, ನಮಗೆ ಇನ್ನೊಬ್ಬರು ಹೆಲ್ಪ್ ಮಾಡಿದರೆ ಅಥವಾ ಉಪಚಾರ ಮಾಡಿದರೆ ಒಳ್ಳೆಯದು ಅನ್ನೋವಂಥ ಒಂದು ಭಾವನೆ ನಮ್ಮ ಮನಸ್ಸಿನೊಳಗೆ ಕೂತಿರುತ್ತೆ. ಇದೇ ನೀವು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಸುಸ್ತಾದ ಮೇಲೂ ಕೂಡ ಅವತ್ತಿನ ದಿನ ನಿಮ್ಮನೆಗೆ ಯಾರೋ ನಿಮ್ಮ ಒಂದು ಆತ್ಮೀಯ ಗೆಳೆಯ ಮನೆಗೆ ಬರ್ತಾನೆ ಅಂತ ಆದರೆ, ನಿಮಗೆ ಇಷ್ಟ ಇರೋವಂಥ ವ್ಯಕ್ತಿಯನ್ನು ನೋಡಲಿಕ್ಕೆ ನೀವೇ ಹೋಗ್ತಾ ಇದ್ದೀರಿ ಅಂತ ಆದರೆ, ಅಥವಾ ನಿಮಗೆ ಪ್ರೀತಿ ಪಾತ್ರರಾದ ವ್ಯಕ್ತಿಗಳ ಜೊತೆಗೆ ಏನೋ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ನಿಮಗೆ ಇಷ್ಟವಾದಂಥ ಶಾಪಿಂಗ್ ಮಾಲಿಗೆ ಹೋಗ್ತಾ ಇದ್ದೀರಿ ಅಂತ ಆದರೆ ನಿಮಗೆ ಅವತ್ತು ಆಯಾಸ ಇರುತ್ತಾ ಸ್ನೇಹಿತರೆ? ಖಂಡಿತ ಇರೋದಿಲ್ಲ. ಹಾಗಾದರೆ ಆ ಉತ್ಸಾಹ ನಿಮ್ಗೆ ಎಲ್ಲಿಂದ ಬರುತ್ತೆ ಸ್ನೇಹಿತರೆ? ನೀವು ಅಸಂಖ್ಯಾತ ಕ್ರೀಡಾಪಟುಗಳನ್ನು ನೋಡಬಹುದು, ಸ್ಪರ್ಧಿಗಳನ್ನು ನೋಡಬಹುದು, ಸಂಗೀತಗಾರರನ್ನು ನೋಡಬಹುದು, ನೃತ್ಯಗಾರರನ್ನು ನೋಡ್ಬೋದು. ಯಾವುದೇ ಕ್ಷೇತ್ರವನ್ನು ನೀವು ತಗೊಂಡ್ರೂ ಕೂಡ ಆ ಕ್ಷೇತ್ರಗಳಲ್ಲಿ ಹಲವಾರು ಜನ ನಿಮ್ಮ ಮೈ ನವಿರೇಳಿಸುವಂತೆ, ನೀವು ಬೆಚ್ಚಿ ಬೆರಗಾಗುವಂತೆ ಅವರು ಪ್ರದರ್ಶನ ನೀಡೋದಿಲ್ವೇ ಸ್ನೇಹಿತರೆ? ಅವರಿಗೆ ಅಂತಹ ಒಂದು ಅದ್ಭುತ ಶಕ್ತಿ ಎಲ್ಲಿಂದ ಬರುತ್ತೆ? ಅವರಲ್ಲಿ ಇರ್ತಕ್ಕಂತಹ ಸಾಧನೆಯ ಒಂದು ಇಷ್ಟ ಮತ್ತು ಆ ತೀವ್ರತೆ ಎಷ್ಟು ಅಂಥೇಳಿ ಬಲ್ಲಿರ ಸ್ನೇಹಿತರೆ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನಾವು ಕೂಡ ಆಗೊಮ್ಮೆ ಈಗೊಮ್ಮೆ ಇಷ್ಟೆಲ್ಲ ಉತ್ಸಾಹಗಳನ್ನು ನಾವು ತಗೊಂಡು ಬರ್ತಾ ಇರ್ತೀವಲ್ಲ, ಆ ಉತ್ಸಾಹ ನಮ್ಮಲ್ಲಿ ನಿರಂತರವಾಗಿ ಯಾಕಿರಲ್ಲ ಸ್ನೇಹಿತರೆ? ಯಾಕಿರಲ್ಲ ಅಂತ ಹೇಳಿದರೆ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಆಂತರ್ಯದಲ್ಲಿ ಒಂದು ನಂಬಿಕೆ ಇದೆ. ಏನು ಆ ನಂಬಿಕೆ? ಇದನ್ನು ನಿರಂತರವಾಗಿ ಈ ಒಂದು ಉತ್ಸಾಹವನ್ನು ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಮನುಷ್ಯ, ನನಗೂ ಮಿತಿ ಇದೆ, ನನಗೆ ವಯಸ್ಸಾಗಿದೆ, ನನಗೆ BP ಇದೆ, ನನಗೆ ಶುಗರ್ ಇದೆ, ಹಾಗಾಗಿ ಯಾವಾಗಲೂ ಉತ್ಸುಕರಾಗಿ ಇರೋಕ್ಕಾಗಲ್ಲ ಅನ್ನೋವಂಥದ್ದು ನಮ್ಮ ಅಂತರಾಳದ ಒಳಗಡೆ ಬಲವಾಗಿ ನಂಬಿಕೆಯಾಗಿ ಮೂಡಿಬಿಟ್ಟಿದೆ ಸ್ನೇಹಿತರೆ. ಈ ನಂಬಿಕೆಯನ್ನು ನೀವು ಬದಲಿಸಿದ್ದೇ ಆದರೆ, ನೀವು ಈ ಬದಲಾದ ನಂಬಿಕೆ ನಿಮ್ಮ ಅಂತರಾಳದಿಂದ ಬಂದಿದ್ದೇ ಆದರೆ ಖಂಡಿತವಾಗಿಯೂ ನೀವು ನಿರಂತರವಾಗಿ ಉತ್ಸುಕರಾಗಿರಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಆಗಬಹುದು. ನೀವು ಯಾವುದೇ ಸಂದರ್ಭದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಅನ್ನಿಸಿದಾಗ ಈ ಒಂದು ದೃಢ ನಂಬಿಕೆ ನಿಮ್ಮನ್ನು ಯಾವಾಗಲೂ
ಕಾಪಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ನಂಬಿಕೆ ನಿಮಗೇನು ಹೇಳುತ್ತೆ ಅಂದರೆ ಖಂಡಿತ ನೀನು ಮಾಡೇ ಮಾಡ್ತೀಯ ಅಂತ ಹೇಳುತ್ತೆ. ನಿಮಗೆ ಧೈರ್ಯವನ್ನು ತುಂಬುತ್ತೆ. ನಿಮ್ಮನ್ನು ಯಾವುದೇ ಸಂದರ್ಭದಲ್ಲಿ ದಾರಿ ತಪ್ಪಿದಾಗ ನಿಮ್ಮನ್ನು ಎಚ್ಚರಿಸುತ್ತೆ. ನಿಮಗೆ ಈ ರೀತಿ ಯಾವಾಗಲೂ ಸಹಾಯಕ್ಕೆ ಬರೋದು ನಿಮ್ಮ ಒಳಗಿರ್ತಕ್ಕಂಥ ಅದ್ಭುತ ಶಕ್ತಿ ಸ್ನೇಹಿತರೆ. ಅದನ್ನು ಕೆಲವರು ಆತ್ಮಶಕ್ತಿ ಅಂತ ಕೂಡ ಹೇಳಬಹುದು. ತುಂಬ ಪ್ರಸಿದ್ಧವಾದಂತಹ ಗಾಯತ್ರಿ ಮಂತ್ರದಲ್ಲೂ ಕೂಡ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಹೇಳಿ ಉಲ್ಲೇಖವಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ನಾನು ಹೇಳೋದು ಅಂತ ಹೇಳಿದರೆ, ನಿಮ್ಮಲ್ಲಿ ಕ್ರಾಂತಿಕಾರಿಕ ಬದಲಾವಣೆ ಆಗಬೇಕು ಅಂತ ಹೇಳಿದರೆ ಪ್ರಾಯಶಃ 1 ನಿಮಿಷದಲ್ಲಿ ಸಾಧ್ಯವಾಗಲಿಕ್ಕಿಲ್ಲ. ಆದರೆ 1 ನಿಮಿಷದಲ್ಲಿ ನೀವು ತಗೊಳ್ಳಂತಹ ಒಂದು ತೀರ್ಮಾನ ನಿಮ್ಮ ಜೀವನದ ಗತಿಯನ್ನೇ ಬದಲಿಸಿಬಿಡ್ಬೋದು. ನಿಮ್ಮ ಜೀವನದಲ್ಲಿ ಕ್ರಾಂತಿಯನ್ನು ತಂದು ಬಿಡ್ಬೋದು. ನಿಮ್ಮ ಜೀವನದಲ್ಲಿ ಅದು ತರುವಂತಹ ಬದಲಾವಣೆಗಳು ಎಷ್ಟಾಗಬಹುದು ಅಂತ ಹೇಳಿದರೆ ಅದು ನೀವೇ ಬೆರಗುಗೊಳ್ಳುವಂತೆ ಅಥವಾ ನೀವು ಬಯಸುವ ಅದೊಂದು ಉದಾತ್ತ ಜೀವನದ ಕಡೆಗೆ ನಿಮ್ಮನ್ನು ಕೊಂಡೊಯ್ಯಬಹುದು ಸ್ನೇಹಿತರೆ. ಹಾಗಾಗಿ ಒಟ್ಟಾರೆಯಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ನಿಮ್ಮಲ್ಲಿ ನಿರಂತರವಾಗಿ ಉತ್ಸುಕತೆ ಇರಬೇಕಾದರೆ ನಿಮಗೆ ಆ ವಿಷಯದಲ್ಲಿ ಬಲವಾದ ನಂಬಿಕೆ ಇರಬೇಕು. ನಿಮ್ಮ ಅರ್ಹತೆಯಲ್ಲಿ, ನಿಮ್ಮ ಯೋಗ್ಯತೆಯಲ್ಲಿ, ನಿಮ್ಮ ಎಬಿಲಿಟಿಯಲ್ಲಿ ನಿಮಗೆ ನಂಬಿಕೆ ಇರಬೇಕು. ಆ ನಂಬಿಕೆ ಅಂತರಾಳದಲ್ಲಿ ದೃಢವಾಗಿ ಇರೋದಾದರೂ ಹೇಗೆ, ಅದಕ್ಕೆ ಯಾವುದೆಲ್ಲ ಸಾಧನೆಗಳನ್ನು ಮಾಡಬೇಕು, ಆ ಒಂದು ದಾರಿಯಲ್ಲಿ ಹೋಗುವುದು ಹೇಗೆ ಅನ್ನೋದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೂ ವಿವರವಾಗಿ ತಿಳಿಸ್ತೀನಿ ಸ್ನೇಹಿತರೆ. ಈಗ ನಾವು ಮಾಡಿದಂತಹ ಒಂದು ಪ್ರಯತ್ನ ಅಥವಾ ಈ ಮಾಲಿಕೆಯನ್ನು ವೀಕ್ಷಿಸಿದ ನಿಮಗೆ ಒಂದು ಸ್ವಲ್ಪನಾದರೂ ಪ್ರೇರಣೆಯಾಗಿದ್ದರೆ ನಾನು ಅಷ್ಟೇ ಸಾರ್ಥಕ ಅಂಥೇಳಿ ಅಂದುಕೊಳ್ತೀನಿ. ಆಲ್ರೆಡಿ ನಿಮ್ಮಲ್ಲಿ ಕೆಲವರು ಪ್ರೇರಿತರಾಗಿದ್ದರೆ ಆ ಪ್ರೇರಣೆ ಗೋಸ್ ಆನ್ ಆ್ಯಂಡ್ ಗೋಸ್ ಆನ್ ಆ್ಯಂಡ್ ಗೋಸ್ ಆನ್. ನಿಮ್ಮ ಜೀವನದಲ್ಲಿ ಖಂಡಿತ ಬದಲಾವಣೆ ಬರುತ್ತೆ. ನಿಮ್ಮ ಅದ್ಭುತ ಶಕ್ತಿಯ ಅನಾವರಣ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಸ್ನೇಹಿತರೆ. ಮುಂದಿನ ಸಂಚಿಕೆಯವರೆಗೂ ನೀವು ಕಾತುರರಾಗಿರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ನೀವು ಸಾಮಾಜಿಕ ಅಂತರವನ್ನು ಕಾಪಾಡಿ, ಆದರೆ ಮನಸ್ಸಿನ ಅಂತರವನ್ನು ಕಡಿಮೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸ್ನೇಹಿತರೆ. ಈ ಒಂದು ಸಂಚಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ.